ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿದ್ದೀನಿ ನಮ್ಮೂರಿನ ಮಿರ್ಜಾನ್ ಕೋಟೆಗೆ. ಅಂದರೆ ಕುಮಟ ಹತ್ರ ನನಗೆ ಮದುವೆ ಇತ್ತು, ಅಲ್ಲಿ ಬಂದಿದ್ವಿ. ಹಾಗೆ ಮಕ್ಕಳು ಕರ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ, ಮಿರ್ಜಾನ್ ಕೋಟೆಗೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಅಲ್ಲೆಲ್ಲ ಬಾವಿಗಳಿದೆ, ಮತ್ತು ಬಾವಿಗಳಿಗೆ ಅಂದರೆ ಅಲ್ಲಿ ಗ್ರಿಲ್ ಥರ ಹಾಕಿದ್ದಾರೆ. ಏನು ಫೈ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಹಾಗೆ ಇಲ್ಲಿ ಗೋಡೆ ಸುತ್ತು, ಕೋಟೆ ಸುತ್ತು ಈ ಥರ ಹೋಲಿದೆ. ಅಂದರೆ ಮುಂಚಿನಗೆಲ್ಲ ಬಿಲ್ಲು ಬಾಣ ಹೊಡೆಯೋಕೆ ಅದು ಉಪಯೋಗಿಸ್ತಾಯಿದ್ರು. ಅಂದರೆ ಅವ್ರ ಸೇಫ್ಟಿಗಾಗಿ ಏನೇನು ಮಾಡಬೇಕು ಅದು ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಗಿಡ ಎಲ್ಲ ಇವಾಗ ಈ ಥರ ಇರುತ್ತೆ, ಮಳೆಗಾಲದಲ್ಲಿ ಬಂದರೆ. ಬೇಸಿಗೆಗೆಲ್ಲ ಈ ಥರ ಎಲ್ಲ ಇರಲ್ಲ. ಹಾಗೆ ಇದು ಎಷ್ಟು ಹಳೆಯದು, ಇದು ಮುಂಚೆ ನೀರಿತ್ತು ಅಂತ ಹೇಳ್ತಾರೆ. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿದೆ ಕಟ್ಟಡ. ಬೇಸಿಗೆಗಾಲದಲ್ಲಿ ಬಂದ್ರಲ್ಲ ಈ ಥರ ಇರುತ್ತೆ, ಗಿಡಗಳು ಇರಲ್ಲ. ಅಲ್ಲಿ ಎಷ್ಟು ಅದು ಬಂತ ಹೈಟ್ ಆಗಿದೆ. ಅಲ್ಲಿಂದ ಯಾರೋ ಬಂದದ್ದು ದೂರಿಂದ, ಎಷ್ಟೇ ದೂರಿಂದ ಯಾರೋ ಬಂದರೂ ಕಾಣಿಸತ್ತೆ ಅಂತ ಈ ಥರ ಇಷ್ಟು ಹೈಟ್ ಮಾಡಿ ಅಲ್ಲಿಂದ ನೋಡ್ತಾಯಿದ್ರು. ಬಾವಿಗಳು, ಅಲ್ಲಿ ಬಾವಿ ಹತ್ರ ಮೆಟ್ಟಲು ಇದೆ, ಅಲ್ಲಿಂದ ಹೋಗಿ ನೀರು ಹತ್ಕೊಳ್ಳೋಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ನಮ್ಮೂರಲ್ಲಿ ಇದು ಒಂದು ಇದೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗಿದೆ. ಕಂಬಗಳು ಎಷ್ಟು ವರ್ಷದಿಂದ ಕಂಬ ಇದೆಯಲ್ಲ ಗೊತ್ತಾ. ಈ ಕಲ್ಲುಗಳಂತೂ ತುಂಬ ಚೆನ್ನಾಗಿದೆ. ಇವಾಗಿನ ಕಾಲದಲ್ಲಿ ಒಂದು 10-15 ವರ್ಷ 20 ವರ್ಷ ಕಟ್ಟಿದ ಕಲ್ಲುಗಳು, ಮನೆಗಳು ಕ್ರ್ಯಾಕ್ ಬೀಳೋದು ಆ ಥರ. ಇದು ಎಷ್ಟು ವರ್ಷದಿಂದ, ಎಷ್ಟು ಕಾಲದಿಂದ ಇದೆಯಲ್ಲ. ಯಾವ ಥರ ಕಟ್ಟಿರ್ಬೋದಲ್ಲ ಅವರು, ಎಷ್ಟು ಚೆನ್ನಾಗಿ ಕಟ್ಟಿರ್ಬೋದಲ್ಲ. ಓಕೆ, ಇಲ್ಲಿಂದ ಸ್ವಲ್ಪ ಮಾತಾಡೋಣ, ಕತೆ ಹೇಳ್ತೀನಿ. ಕೋಟೆಯಲ್ಲಿ 3 ವಿಧಗಳಿದೆ, ಆದರೆ ಇದು ಭೂದುರ್ಗಕ್ಕೆ ಅಂತ ಹೋಲಿಸಿದ್ದಾರೆ ಈ ಕೋಟೆ. ಈ ಕೋಟೆ ಸುಮಾರು 10 ಎಕರೆಯಲ್ಲಿ ಇದೆ. ಹಾಗೆ 3 ಬಾಗಿಲು ಇದೆ. ಕೋಟೆ ಸುತ್ತಲೂ 10 ಗುಪ್ತ ಬಾಗಿಲುಗಳಿದೆ. ಈ ಕೋಟೆ 12ನೇ ಶತಮಾನದಿಂದಲೇ ಈ ಕೋಟೆ ಇರುವುದಾಗಿ ಉಲ್ಲೇಖಿಸಿದ್ದಾರೆ. ಬಾವಿ ನೀರು ಎತ್ತಲು ಬಾವಿಗೆ ಮೆಟ್ಟಲುಗಳಿದೆ. ಹಾಗೆ ಪಾಠಶಾಲೆ, ಚಾಮುಂಡಿ ದೇವರ ವಿಗ್ರಹಗಳೂ ಇದೆ. ಇಲ್ಲಿ 9 ಬಾವಿಗಳಿದೆ. ಹಾಗೆ ಗೆರ್ಸೊಪ್ಪಿನ ತಾಲೂಕಿನ ಚನ್ನಭೈರಿ ದೇವಿಯರು ಇಲ್ಲಿ 16ನೇ ಶತಮಾನದಿಂದ 50 ವರ್ಷ ಈ ಕೋಟೆ ಆಳಿದ್ದಾರೆ. 14ನೇ ಶತಮಾನದಲ್ಲಿ 50 ವರ್ಷ ಈ ಕೋಟೆ ಆಳಿದ್ದಾರೆ. ಈ ಕೋಟೆಯಲ್ಲಿ ಕಾಳುಮೆಣಸು ಹಾಗೂ ಅಕ್ಕಿ ಸಾಮಗ್ರಿಗಳು ವ್ಯಾಪಾರ ನಡೆಯುತ್ತಿತ್ತಂತೆ. ಮತ್ತು ವಿದೇಶಗಳಿಂದ ಇಲ್ಲಿ ಬಂದು ಜನರು ಈ ಮೆಣಸು ಮತ್ತು ಅಕ್ಕಿ ಸಾಮಗ್ರಿಗಳು ಇಲ್ಲಿಂದ ಒಯ್ಯುತ್ತಿದ್ರಂತೆ. ಎಷ್ಟು ಇದೆಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬಂದು ಅವರು ಒಯ್ತಿದ್ರು ನೋಡಿ ಹೇಗಂತ. ಇನ್ನೂ ತುಂಬ ಈ ವಿಷಯ ಇದೆ, ನಾನೇನೋ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ, ಆಯಿತಾ. ಮತ್ತು ಇಲ್ಲಿ ಸಮಯ ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಪನ್ ಇರುತ್ತೆ. ಯಾರಾದರೂ ಹೋಗ್ಬೇಕಂದ್ರೆ ಬನ್ನಿ. ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆವರೆಗೂ ಬೇಕಾದ್ರೆ ನೀವು ಇಲ್ಲಿ ಇದ್ಬಿಟ್ಟು ಇದನ್ನು ನೋಡ್ಬೋದು. ಎಷ್ಟು ಜನ, ಎಲ್ಲೆಲ್ಲಿ ಜನ ಬರ್ತಾರೆ ಗೊತ್ತಾ, ತುಂಬ ಜನ ಬರ್ತಾರೆ. ಮರಗಳು ನೋಡಿ, ಅಲ್ಲಿ ದೇವ್ರ ಥರ ವಿಗ್ರಹಗಳಿದೆ, ಏನೇನೋ ಇದೆ. ಮತ್ತು ಮುಂಚಿನ ಕಾಲ ಇದು ಮಾಡುವಾಗ ಅಲ್ಲಿ ಚಿನ್ನ ನಾಣ್ಯ, ಹಳೆ ಕಾಲದ ದುಡ್ಡು ಎಲ್ಲ ಸಿಕ್ಕಿತ್ತಂತೆ. ಓಕೆ, ಇಲ್ಲಿ ಯಾರು ಈ ಕಡೆ ಪ್ರವಾಸ ಬಂದರೆ ದಯವಿಟ್ಟು ಇಲ್ಲಿ ಮರೆಯದೆ ಈ ಮಿರ್ಜಾನ್ ಕೋಟೆ ನೋಡಿ. ಯಾರ್ಯಾರು ನೋಡಿಲ್ಲ ತಡ ಮಾಡದೆ ಇಲ್ಲಿ ಬಂದು ಈ ಮಿರ್ಜಾನ್ ಕೋಟೆ ನೋಡಬೇಕು. ತುಂಬ ಚೆನ್ನಾಗಿದೆ ನೋಡಿ. ಓಕೆ, ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಅವರು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.